ನಂತರ ಬೇಲನ್ನ ಪಡೆದುಕೊಂಡಿದ್ದಾರೆ ದರ್ಶನ್. ಬಳಿಕ ಮೊನ್ನೆಯಷ್ಟೇ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿತ್ತು. ಅದಾದ ನಂತರ ಅವರು ಈಗ ಮನೆ ಕಡೆಗೆ ತೆರಳಿದ್ದಾರೆ. ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನೋಡ್ತಾ ಇದ್ದೀವಿ. ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಿರೋದನ್ನ, ಡಿಸ್ಚಾರ್ಜ್ ಆಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಫ್ಯಾನ್ಸ್ ಅವರ ಹಿಂದೆ ಬಿದ್ದಿದ್ದಾರೆ. ಗಮನಿಸ್ತಾ ಇದ್ದೀವಿ. ದರ್ಶನ್ ಅವರ ಫ್ಯಾನ್ಸ್ ದರ್ಶನ್ ಅವರ ಹಿಂದೆನೆ ಬಿದ್ದಿರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಇವತ್ತು ದರ್ಶನ್ ಅವರು ರಿಲೀಸ್ ಆಗಿದ್ದಾರೆ, ಅಂದ್ರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರೋದು. ಅಂದ್ರೆ ಮಧ್ಯಂತರ ಜಾಮೀನು ಸಿಕ್ಕಿದ್ದು ಇವರಿಗೆ ಬೆನ್ನು ನೋವಿಂದ ಬಳಲ್ತಾ ಇದ್ದಾರೆ, ತುರ್ತಾಗಿ ಆಪರೇಷನ್ ಮಾಡಿಸಬೇಕು ಅಂತ ಹೇಳಿ. ಆದ್ರೆ ಇದುವರೆಗೂ ಆಪರೇಷನ್ ಮಾಡಿಸಿಕೊಂಡಿಲ್ಲ. ಆಪರೇಷನ್ ಮಾಡಿಸಿಕೊಳ್ಳದೇನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಏನ್ ಹೇಳ್ತೀರಿ? ದರ್ಶನ್ ಕುಟುಂಬಕ್ಕೆ ಹಾಗೂ ಅವರ ಅಭಿಮಾನಿಗಳಿಗೆ ಇವತ್ತು ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು. ಯಾಕಂತಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಳೆದ 6 ತಿಂಗಳಿನಿಂದ ಜೈಲಲ್ಲಿದ್ದಂಥ ನಟ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡ ನಂತರ ಬಿಜಿಎಸ್ ಹಾಸ್ಪಿಟಲಲ್ಲಿ ದಾಖಲಾಗಿದ್ರು. ಅವರಿಗೆ ಬೆನ್ನು ನೋವಿನ ಚಿಕಿತ್ಸೆ ಬೇಕು ಅಂತ ಹೇಳಿ ಕಳೆದ 45 ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ಅವರಿಗೆ ಪೂರ್ಣ ಪ್ರಮಾಣದ ಜಾಮೀನು ದೊರೆತ ನಂತರ ಇವತ್ತು ಅವರು ಬಿಜಿಎಸ್ ಹಾಸ್ಪಿಟಲ್ನಿಂದ ನೇರವಾಗಿ ಮನೆಗೆ ತೆರಳಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಗೆ, RR ನಗರದ ಮನೆಗೆ ಈಗ ಅವರು ಈಗಾಗಲೇ ತೆರಳಿರುವಂಥ ದೃಶ್ಯಗಳನ್ನು ಸಹ ನೀವು ನೋಡ್ತಾ ಇರ್ಬೋದು. ಇವತ್ತು ಅವರ ಕುಟುಂಬಕ್ಕೆ ಒಂದು ಕಡೆ ಹಬ್ಬದ ಸಂಭ್ರಮನೇ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಳೆದ 6 ತಿಂಗಳಿಂದನೇ ದರ್ಶನ್ ಅವರು ಮನೆಯಿಂದ ಹೊರಗಡೆ ಇದ್ರು. ಸಾಕಷ್ಟು ಕಷ್ಟಗಳನ್ನು ಸಹ ಅವರ ಕುಟುಂಬ ಅನುಭವಿಸಿತ್ತು. ಹೀಗಾಗಿನೇ ಇವತ್ತು ಅವರ ಕುಟುಂಬಕ್ಕೆ ಒಂದು ಕಡೆ ಸಂತಸದ ದಿನ ಅಂತ ಹೇಳ್ಬೋದು. ಇನ್ನೊಂದು ಕಡೆ ದರ್ಶನ್ ಅವರು ಆಸ್ಪತ್ರೆಯಿಂದ ಮನೆಗೆ ಹೋಗಿರುವಂಥ ಘಟನೆಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಆಪರೇಷನ್ ಮಾಡಿಸ್ಕೊಳ್ಳದೇನೆ ಮನೆಗೆ ಹೋಗಿರೋದು ಸಾಕಷ್ಟು ಸಹ ಅನುಮಾನಗಳನ್ನು ಸಹ ಹುಟ್ಟು ಹಾಕುವಂಥದ್ದನ್ನು ಸಹ ನಾವು ನೋಡಬಹುದಾಗಿದೆ. ಯಾಕಂತಂದ್ರೆ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದೆ. ಅವರು ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೆ ಅಂತಾನೆ ಹೇಳೇನೆ ಅವರು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ಆದ ನಂತರ ಅವರು ಬಳ್ಳಾರಿ ಜೈಲಿನಿಂದ ನೇರವಾಗಿ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಕಳೆದ 45 ದಿನಗಳಿಂದನೇ ಅವರು ಅಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ನಾಳೆ ನಾಡಿದ್ದು ಅಂತಾನೆ ಅವರ ವಕೀಲರುಗಳು ಸಹ ಅವರು ನಾಳೆ ನಾಡಿದ್ದು ಅವರಿಗೆ ಆಪರೇಷನ್ ಆಗುತ್ತೆ ಅಂತಾನೆ ಹೇಳಿ ಕೋರ್ಟ್ಗೂ ಸಹ ಅವರು ಮನವಿಯನ್ನು ಸಲ್ಲಿಸಿದ್ರು. ಆದರೆ ಕೊನೆಯ ಕ್ಷಣದಲ್ಲೂ ಸಹ ಅವರು ದರ್ಶನ್ ಅವರು ಇಂದಿಗೂ ಸಹ ಅವರು ಆಪರೇಷನ್ ಮಾಡಿಸ್ಕೊಳ್ಳದೇನೆ ಮನೆಗೆ ಹೋಗಿದ್ದಾರೆ. ದರ್ಶನ್ ಅವರಿಗೆ ಆಪರೇಷನ್ ಅಗತ್ಯ ಇದೆ ಅಂತ ಹೇಳಿ ಅವರ ಪರ ವಕೀಲರು ನ್ಯಾಯಾಲಯದಲ್ಲಿ ವಾದವನ್ನು ಸಹ ಮಾಡಿದ್ರು. ದರ್ಶನ್ ಅವರಿಗೆ ಆಪರೇಷನ್ ಆಗದೆ ಹೋದರೆ ಅವರಿಗೆ ಪ್ಯಾರಲೈಸಿಸ್ ಆಗುವಂಥ ಸಾಧ್ಯತೆಗಳಿವೆ, ಹೀಗಾಗಿ ಅವರಿಗೆ ಆಪರೇಷನ್ ಮಾಡಿಸಲೇಬೇಕು ಅಂತ ಹೇಳಿ ಸಾಕಷ್ಟು ವಾದವನ್ನು ಮಾಡಿ CV ನಾಗೇಶ್ ಅವರು ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದರೆ ದರ್ಶನ್ ಅವರು ಕೊನೆಗೂ ಸಹ ಅವರು ಆಪರೇಷನ್ ಮಾಡಿಸ್ಕೊಳ್ಳದೇನೆ ಈಗ ಮನೆಗೆ ಹೋಗಿದ್ದಾರೆ. ಯಾಕಂತಂದ್ರೆ ಅವರ ವೈದ್ಯರು ಹೇಳುವಂಥ ಸಲಹೆಗಳನ್ನು ನಾವು ನೋಡೋದಾದ್ರೆ ದರ್ಶನ್ ಅವರಿಗೆ ಬೆನ್ನು ನೋವಿನ ಆಪರೇಷನ್ ಮಾಡಿದ್ರೆ ಅವರಿಗೆ ಮುಂದೆ ಚಿತ್ರೀಕರಣದಲ್ಲಿ ಭಾಗಿಯಾಗಲಿಕ್ಕೆ ಸಾಕಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಅವ್ರ ಕುಟುಂಬಸ್ಥರು ಹೇಳ್ತಾರೆ. ಆದರೆ ದರ್ಶನ್ ಅವರು ಆಪರೇಷನ್ ಮಾಡಿಸ್ಕೊಳ್ಳದೇನೆ ಮನೆಗೆ ಹೋಗಿರುವಂಥದ್ದನ್ನ ಘಟನೆಯನ್ನು ನೋಡಿದ್ರೆ ದರ್ಶನ್ ಅವರು ಎಲ್ಲೋ ಒಂದು ಕಡೆ ಕೋರ್ಟ್ಗೆ ಯಾಮಾರಿಸಿದ್ರ ಅನ್ನೋ ಒಂದು ಪ್ರಶ್ನೆಯೂ ಸಹ ಇದೀಗ ಕಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ರಾಮ್, ಹೌದು ರಾಮ್, ಈಗಾಗಲೇ ಸ್ವಾಮಿ ಕೊಲೆಯ ಪ್ರಕರಣದಲ್ಲಿ 17 ಆರೋಪಿಗಳ ಪೈಕಿ ಈಗಾಗಲೇ 12 ಜನರಿಗೆ ಜಾಮೀನು ದೊರೆತಿದೆ. ಮೊನ್ನೆ ಶುಕ್ರವಾರ ಜಾಮೀನು ದೊರೆತ ನಂತರ ಅವರು ಶನಿವಾರ ಬಿಡುಗಡೆ ಆಗಲಿಕ್ಕೆ 2ನೇ ಶನಿವಾರ ಆಗಿರುವ ಹಿನ್ನೆಲೆಯಲ್ಲಿ ಅಂದು ಸಹ ಬಿಡುಗಡೆ ಆಗಲಿಲ್ಲ, ಭಾನುವಾರ ಆಗಿತ್ತು. ಇವತ್ತು ಸೋಮವಾರ ಪವಿತ್ರ ಗೌಡ, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ A1 ಆರೋಪಿಯಾಗಿರ್ತಕ್ಕಂಥ ಪವಿತ್ರ ಗೌಡ ಸಹ ಜೈಲಿನಿಂದ ಬಿಡುಗಡೆ ಆಗುವಂಥ ಸಾಧ್ಯತೆಗಳಿವೆ. ಅವರು ಸಹ ಬೆಳಗ್ಗೆಯಿಂದನೇ ಪವಿತ್ರ ಗೌಡ ಪರ ಇರತಕ್ಕಂಥ ವಕೀಲರಾಗಿರ್ಬೋದು ಮತ್ತು ಅವರ ಸಂಬಂಧಿಕರು ಎಲ್ಲರೂ ಸಹ ನ್ಯಾಯಾಲಯದಿಂದ ಜಾಮೀನು ದೊರೆತಿರ್ತಕ್ಕಂಥ ಪ್ರತಿಯನ್ನು ತೆಗೆದುಕೊಂಡು ಜೈಲಿನ ಅಧಿಕಾರಿಗಳಿಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಹೀಗಾಗಿ ಬೆಳಗ್ಗೆಯಿಂದನೂ ಸಹ ಅವರು ನ್ಯಾಯಾಲಯದಲ್ಲಿರ್ತಕ್ಕಂಥ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಇಂದು ಸಂಜೆ ಒಳಗಡೆನೆ ಜೈಲಿನ ಅಧಿಕಾರಿಗಳಿಗೆ ನ್ಯಾಯಾಲಯದ ಪ್ರತಿಯನ್ನು ಕೊಟ್ಟರೆ ಪವಿತ್ರ ಗೌಡ ಸಹ ಇವತ್ತು ಸಂಜೆನೆ ಬಿಡುಗಡೆ ಆಗುವಂಥ ಸಾಧ್ಯತೆಗಳಿವೆ. ರಾಮ್, ನೀವು ನೋಡ್ತಾ ಇರ್ಬೋದು, ಕೋ ಇನ್ಸಿಡೆಂಟ್. ಒಂದು ಕಡೆ ದರ್ಶನ್ ಅವರು ಬಿಜಿಎಸ್ ಹಾಸ್ಪಿಟಲಿಂದ ಬಿಡುಗಡೆಯಾಗಿ ಮನೆಗೆ ಸೇರ್ತಾ ಇದ್ದಾರೆ, ಇನ್ನೊಂದು ಕಡೆ ಪವಿತ್ರ ಗೌಡ ಸಹ ಜೈಲಿನಿಂದ ರಿಲೀಸ್ ಆಗ್ತಾ ಇರೋದು ಸಹ ಕೋ ಇನ್ಸಿಡೆಂಟ್ಸ್ ಅಂತ ಹೇಳ್ಬೋದು. ರಾಮ್, ಈಗ ಇಷ್ಟು ದಿನಗಳ ಕಾಲ ದರ್ಶನ್ ಅವರು ಜೈಲಲ್ಲಿದ್ರು, ಅದಾದ ನಂತರ ಆಸ್ಪತ್ರೆಗೆ ಬಂದು ದಾಖಲಾಗಿದ್ರು ಆಪರೇಷನ್ ಸಲುವಾಗಿ. ಆಪರೇಷನ್ ಮಾಡಿಸಿಕೊಂಡಿಲ್ಲ, ಅದೆಲ್ಲ ಬೇರೆ ವಿಚಾರ. ಒಂದು ವೇಳೆ ನೀವು ಹೇಳಿದ ಹಾಗೆ ಈಗ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಹೊರಗಡೆ ಬಂದಿದ್ದು, ಮತ್ತೊಂದು ಕಡೆ ಆಸ್ಪತ್ರೆಯಿಂದ ಹೊರಗಡೆ ಬಂದಿದ್ದು. ಇನ್ಮುಂದೆ ದರ್ಶನ್ ಅವರು ಅರ್ಧಕ್ಕೆ ನಿಂತಿರುವಂತ ಸಿನಿಮಾಗಳ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳುವಂತ ಸಾಧ್ಯತೆ ಏನಾದರೂ ಇದೆಯಾ ಅಂತ?
ಖಂಡಿತವಾಗಿಯೂ ರಾಮ್, ದರ್ಶನ್ ಅವರ ಬಳಿ ಸಾಕಷ್ಟು ಚಿತ್ರೀಕರಣಗಳಿಗೆ ಅವರಿಗಾಗಲೇ ಕಾಲ್ ಶೀಟನ್ನು ಸಹ ಕೊಟ್ಟಿದ್ದಾರೆ. ಆದರೆ ದರ್ಶನ್ ಅವರು ಈಗ ನ್ಯಾಯಾಲಯ ಅವರನ್ನು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂಥದ್ದು. ಯಾಕಂದರೆ ಏಕಾಏಕಿ ಅವರು ಏನಾದರೂ ಚಿತ್ರೀಕರಣದಲ್ಲಿ ಭಾಗಿಯಾದರೆ ಸರ್ಕಾರಿ ಪರ ವಕೀಲರು ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೂ ಸಹ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳು ಸಹ ನಾವು ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ದರ್ಶನ್ ಅವರು ಮನೆಯಲ್ಲಿ ಕೆಲ ದಿನಗಳ ಕಾಲ ರೆಸ್ಟನ್ನು ಪಡೆಯುವಂಥ ಸಾಧ್ಯತೆಗಳನ್ನು ನಾವು ಸಹ ನೋಡ್ಬೋದು. ತದನಂತರ ದರ್ಶನ್ ಅವರು ಡೆವಿಲ್ ಚಿತ್ರ ಏನಿದೆ ಅವರ ಚಿತ್ರೀಕರಣ ಈಗಾಗಲೇ ಅರ್ಧಕ್ಕೆ ನಿಂತಿರುವಂಥದ್ದು. ಆ ಡೆವಿಲ್ ಚಿತ್ರೀಕರಣದಲ್ಲಿ ಭಾಗಿಯಾಗುವಂಥ ಸಾಧ್ಯತೆಗಳು ಸಹ ಇವೆ. ಆದರೆ ದರ್ಶನ್ ಅವರು ಕೆಲ ತಿಂಗಳುಗಳ ಕಾಲ ಅವರು ಮನೆಯಲ್ಲಿ ರೆಸ್ಟ್ ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತ ಹೇಳ್ಬೋದು. ರಾಮ್, ಈಗ ಎಲ್ಲೋ ಒಂದ್ ಕಡೆ ಪ್ರಾಸಿಕ್ಯೂಷನ್ ಪರ ವಕೀಲ SPP ಪ್ರಸನ್ನ ಕುಮಾರ್ ಅವರು ಪ್ರತಿವಾದ ಮಂಡಿಸುವಂತ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಮಂಡನೆ ಮಾಡಿದ್ರು. ಬಹಳ ಪ್ರಮುಖವಾಗಿ ಕೋರ್ಟ್ಗೆ ವಂಚನೆ ಮಾಡಿದ್ದಾರೆ, ಸುಳ್ಳು ಹೇಳಿ ಇವರು ಮಧ್ಯಂತರ ಪಡೆದುಕೊಂಡಿದ್ದಾರೆ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ಇಷ್ಟು ದಿನಗಳಾದ್ರೂ ಕೂಡ ಆಪರೇಷನ್ ಮಾಡಿಸಿಕೊಂಡಿಲ್ಲ. ಈ ವಿಚಾರ ಎಲ್ಲೋ ಒಂದ್ ಕಡೆ ದರ್ಶನ್ ಅವರಿಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ತರಬಹುದಾ ಅಂತ? ಖಂಡಿತವಾಗಿಯೂ ರಾಮ್, ಯಾಕಂತಂದ್ರೆ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ದೊರೆತಿದ್ದೇನೆ ಅವರ ಆರೋಗ್ಯದ ವಿಚಾರವಾಗಿ ದರ್ಶನ್ ಅವರಿಗೆ ಬೆನ್ನು ನೋವಿನ ಸಾಕಷ್ಟು ನೋವಿದೆ. ಹೀಗಾಗಿ ಅವರಿಗೆ ಬೆನ್ನು ನೋವಿನ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಅವರಿಗೆ ಆಪರೇಷನ್ ಮಾಡಿಸಲೇಬೇಕು. ಹೀಗಾಗಿ ತುರ್ತಾಗಿ ಅವ್ರಿಗೆ ನೀವು ಬೇಲನ್ನು ಕೊಡಬೇಕು ಅಂತ ಹೇಳಿ ಅವರ ಪರ ವಕೀಲರು CV ನಾಗೇಶ್ ಅವರು ಕೋರ್ಟ್ನಲ್ಲಿ ವಾದವನ್ನು ಮಾಡಿ ಜಾಮೀನನ್ನು ಪಡೆದುಕೊಂಡಿದ್ರು. ಮಧ್ಯಂತರ ಜಾಮೀನು ದೊರೆತ ನಂತರ ಅವರು ಸುಮಾರು 45 ದಿನಗಳ ಕಾಲ BJS ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಆದರೆ ಅವರು ಎಂದೂ ಸಹ ಆಪರೇಷನ್ ಅನ್ನು ಮಾಡಿಸ್ಕೊಳ್ಳಿಲ್ಲ. CV ನಾಗೇಶ್ ಅವರು ಸಹ ಮಧ್ಯಂತರ ಪೂರ್ಣಾವಧಿ ಜಾಮೀನನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ CV ನಾಗೇಶ್ ಅವರು ಸಹ ಕೋರ್ಟ್ಗೆ ಮನವಿಯನ್ನು ಮಾಡಿದ್ರು. ಇನ್ನು ನಾಳೆ ನಾಡಿದ್ರಲ್ಲೇ ಅವರು ಆಪರೇಷನ್ ಮಾಡಿಸ್ಕೊಳ್ಳುವಂಥ ಸಾಧ್ಯತೆಗಳಿವೆ. ಆಪರೇಷನ್ಗೆ ದಿನಾಂಕವೂ ಸಹ ನಿಗದಿ ಆಗಿದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ರು. ಹೀಗಾಗಿನೇ ದರ್ಶನ್ ಅವರಿಗೆ ಪೂರ್ಣ ಪ್ರಮಾಣದ ಜಾಮೀನು ಸಹ ದೊರೆತಿದೆ. ಆದರೆ ದರ್ಶನ್ ಅವರು ಇದುವರೆಗೂ ಸಹ ಇಂದಿಗೂ ಸಹ ಅವರು ಬೆನ್ನು ನೋವಿಗೆ ಆಪರೇಷನ್ ಮಾಡಿಸ್ಕೊಂಡಿಲ್ಲ. ಈ ಹಿಂದೆನೂ ಸಹ ದರ್ಶನ್ ಅವರ ಸರ್ಕಾರಿ ವಕೀಲರು ಏನಿದ್ರು ಪ್ರಸನ್ನ ಕುಮಾರ್ ಅವರು ಸಹ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿದ್ರು. ದರ್ಶನ್ ಅವರು ಸುಳ್ಳು ಹೇಳಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದಾರೆ, ಅವರಿಗೆ ಪೂರ್ಣ ಪ್ರಮಾಣದ ಜಾಮೀನನ್ನು ಕೊಡಬೇಡಿ ಅಂತ ಹೇಳಿ ವಾದ ಮಾಡಿದ್ರು. ಆದರೆ ನ್ಯಾಯಾಲಯ ಎರಡೂ ಪರ ವಾದಗಳನ್ನು ತೆಗೆದುಕೊಂಡ ನಂತರ ಇದೀಗ ಅವರಿಗೆ ಪೂರ್ಣ ಪ್ರಮಾಣದ ಜಾಮೀನು ದೊರೆತಿದೆ. ಆದರೆ ದರ್ಶನ್ ಅವರು ಇದುವರೆಗೂ ಸಹ ಆಪರೇಷನ್ ಅನ್ನು ಮಾಡಿಸ್ಕೊಂಡಿಲ್ಲ. ಹೀಗಾಗಿ ಪ್ರಸನ್ನ ಕುಮಾರ್ ಅವರು ಸರ್ಕಾರದ ಪರವಾಗಿ ಇನ್ನೊಂದು ಬಾರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸುವಂತ ಸಾಧ್ಯತೆಗಳು ಸಹ ಇವೆ. ದರ್ಶನ್ ಅವರು ಸುಳ್ಳು ಹೇಳಿ ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ನೀಡಿರತಕ್ಕಂತ ಪೂರ್ಣ ಪ್ರಮಾಣದ ಜಾಮೀನನ್ನು ರದ್ದು ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅನ್ನು ಮೆಟ್ಟಿಲೇರುವಂತ ಸಾಧ್ಯತೆಗಳು ಸಹ ಇವೆ. ಹೀಗಾಗಿ ದರ್ಶನ್ ಅವರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಪರ ವಕೀಲರು ನ್ಯಾಯಾಲಯಕ್ಕೆ ಮತ್ತೊಂದು ಬಾರಿ ಏನಾದರೂ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ದರ್ಶನ್ ಅವರಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳನ್ನು ಸಹ ನಾವು ತಳ್ಳಿ ಹಾಕುವಂತಿಲ್ಲ. ರಾಮ್, ಕಾರಣನೇ ಅದು, ಅಂದ್ರೆ ಆಪರೇಷನ್ ತುರ್ತಾಗಿ ಆಗ್ಲೇಬೇಕು, ಇಲ್ಲ ಅಂದ್ರೆ ಬೇರೊಂದು ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳಿ. ಆದ್ರೆ ಇದುವರೆಗೂ ಆಪರೇಷನ್ ಮಾಡಿಸಿಕೊಳ್ಳದೆ ಇರೋದಕ್ಕೆ ಏನ್ ಕಾರಣ ಅಂತ? ರಾಮ್, ದರ್ಶನ್ ಅವರು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದು ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೋಸ್ಕರನೇ ಅವರು ಜಾಮೀನನ್ನು ಪಡೆದುಕೊಂಡ್ರು. ತದನಂತರ ಕೆಂಗೇರಿಯಲ್ಲಿರ್ತಕ್ಕಂಥ BJS ಆಸ್ಪತ್ರೆಯಲ್ಲಿ ಕಳೆದ 45 ದಿನಗಳಿಂದನೂ ಸಹ ಚಿಕಿತ್ಸೆಯನ್ನು ಪಡೆದುಕೊತಾ ಇದ್ರು. ಆಪರೇಷನನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿ ಅವರ ವೈದ್ಯರು ಸಹ ಸಲಹೆಗಳನ್ನು ಕೊಟ್ಟಿದ್ರು. ಆದರೆ ಅವರ ಕುಟುಂಬಸ್ಥರು ಮತ್ತು ಅವರ ಸ್ನೇಹಿತರು ಬೆನ್ನು ನೋವಿನ ಆಪರೇಷನ್ ಆದರೆ ಸಾಕಷ್ಟು ದಿನಗಳ ಕಾಲ ರೆಸ್ಟನ್ನು ಪಡೆದುಕೊಳ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಚಲನಚಿತ್ರದ ಶೂಟಿಂಗ್ನಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಏನು ಶೂಟಿಂಗ್ ಟೈಮಲ್ಲಿ ಅವರಿಗೆ ಸಾಕಷ್ಟು ಕಷ್ಟ ಆಗ್ಬೋದು. ಯಾಕಂತಂದರೆ ಕ್ಲೈಮ್ಯಾಕ್ಸ್ ಆಗಿರ್ಬೋದು ಮತ್ತು ಫೈಟಿಂಗ್ ದೃಶ್ಯಗಳನ್ನು ಮಾಡಲಿಕ್ಕೆ ದರ್ಶನ್ ಅವರಿಗೆ ಕಷ್ಟ ಆಗುತ್ತೆ. ಹೀಗಾಗಿ ಆಪರೇಷನ್ ಮಾಡಿಸ್ಕೊಳ್ದೇನೆ ಅವರಿಗೆ ಫಿಸಿಯೋಥೆರಪಿ ಮೂಲಕವೇ ಅವರಿಗಿರ್ತಕ್ಕಂಥ ಬೆನ್ನು ನೋವಿನ ಸಮಸ್ಯೆಯನ್ನು ಮಾಯ ಮಾಡಬೇಕು ಅಂತ ಹೇಳಿನೇ ಅವರ ಕುಟುಂಬಸ್ಥರು ಸಹ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ದರ್ಶನ್ ಅವರಿಗೆ ಇದೀಗ ಫಿಸಿಯೋಥೆರಪಿ ಮೇಲೇ ಚಿಕಿತ್ಸೆ ನಡೀತಾ ಇದೆ. ಹೀಗಾಗಿನೇ ದರ್ಶನ್ ಅವರು ಇಲ್ಲಿವರೆಗೂ ಸಹ ಆಪರೇಷನ್ ಅನ್ನು ಮಾಡಿಸ್ಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಆಪರೇಷನ್ ಮಾಡ್ಕೋತಾರೋ ಇಲ್ವೋ ಅನ್ನೋದು ಸಹ ಗೊತ್ತಿಲ್ಲ. ಆದರೆ ದರ್ಶನ್ ಅವರು ಆಪರೇಷನ್ ಮಾಡಿಸ್ಕೊಂತೀನಿ ಅಂತ ಹೇಳಿನೇ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿನೇ ದರ್ಶನ್ ಅವರು ಆಪರೇಷನ್ ಮಾಡಿಸ್ಕೋತಾರೋ ಇಲ್ವೋ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರುವುದಂತೂ ಸುಳ್ಳಲ್ಲ ಅಂತ ಹೇಳ್ಬೋದು. ರಾಮ್, ಡಾನಿ, ತಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಗಮನಿಸ್ತಾ ಇದ್ದೀವಿ, ಇವತ್ತು 1.5 ತಿಂಗಳ ನಂತರ ದರ್ಶನ್ ಆಸ್ಪತ್ರೆ ಡಿಸ್ಚಾರ್ಜ್ ಆಗುವುದನ್ನು ಅವರ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ನಟ ಧನ್ವೀರ್ ಜೊತೆಗೆ ಈಗ ಮನೆ ಕಡೆಗೆ ಹೋಗಿದ್ದಾರೆ. ನವೆಂಬರ್ 1ರಂದು ಬೆನ್ನು ನೋವಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಅವರ ಮನೆಯ ಬಳಿ ಚುನಾವಣೆಗೊಳ್ತಾ ಇದೆ ಅನ್ನೋ ಮಾಹಿತಿ ಕೂಡ